ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗಿತಾ ಅಗರ್ವಾಲ್. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಾನು ಇವತ್ತು ಇಲ್ಲಿ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ಈ ಚಟುವಟಿಕೆಗೆ ಒಂದು ಉದ್ದನೆಯ ಹಗ್ಗ ಮತ್ತು ನಮ್ಮ ತರಗತಿಯ ಕೆಲವು ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿದ್ದೇನೆ. ಈಗ ಇಲ್ಲಿ ನೀವು ನೋಡಬಹುದು. ಹಗ್ಗದ ಒಂದು ತುದಿಯನ್ನು 4 ವಿದ್ಯಾರ್ಥಿಗಳು, ಇನ್ನೊಂದು ತುದಿಯನ್ನು ಅಷ್ಟೇ ಸಂಖ್ಯೆಯ ಅಂದರೆ 4 ವಿದ್ಯಾರ್ಥಿಗಳು ಹಿಡಿದುಕೊಂಡು ಒಬ್ಬರನ್ನೊಬ್ಬರು ಎಳೆಯುತ್ತಿದ್ದಾರೆ. ಆದರೆ ಎರಡೂ ಕಡೆಯ ವಿದ್ಯಾರ್ಥಿಗಳು ಯಾವ ಕಡೆಗೆ ಇರುತ್ತಾರೋ ಆ ಕಡೆಗೆ ಇರುತ್ತಾರೆ. ಏಕೆಂದರೆ ಎರಡೂ ಕಡೆಗೆ ಸಮಸಂಖ್ಯೆಯ ವಿದ್ಯಾರ್ಥಿಗಳಿರುವುದರಿಂದ ಅವರಿಂದ ಪ್ರಯೋಗವಾಗುತ್ತಿರುವ ಬಲವು ಸಮನಾಗಿರುತ್ತದೆ. ಇದನ್ನೇ ಸಂತುಲಿತ ಬಲ ಎನ್ನುವರು. ಈಗ ನೋಡಿ, ಒಂದು ಕಡೆ 2 ವಿದ್ಯಾರ್ಥಿಗಳು, ಇನ್ನೊಂದು ಕಡೆಗೆ 4 ವಿದ್ಯಾರ್ಥಿಗಳು ಹಗ್ಗವನ್ನು ಹಿಡಿದುಕೊಂಡು ಪರಸ್ಪರ ಎಳೆಯುತ್ತಿದ್ದಾರೆ. ಈಗ ನೋಡಿ, 4 ಮತ್ತು 2 ವಿದ್ಯಾರ್ಥಿಗಳು 4ರಿಂದ ಅವರ ಕಡೆಗೆ ಎಳೆಯಲ್ಪಡುತ್ತಿದ್ದಾರೆ. ಏಕೆ ಹೀಗಾಯಿತೆಂದರೆ 4 ಇರುವ ಕಡೆ ಪ್ರಯೋಗವಾಗುವ ಬಲವು ಹೆಚ್ಚಾಗಿದ್ದು 2 ಇರುವ ಕಡೆ ಬಲವು ಕಡಿಮೆಯಾಗಿದೆ. ಇದನ್ನೇ ಅಸಂತುಲಿತ ಬಲ ಎಂದು ಕರೆಯುವವರು. ಧನ್ಯವಾದಗಳು.